ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೂರಜಕನ್ನಹಳ್ಳಿಯಲ್ಲಿ ಇಂದು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಅದ್ಧೂರಿಯಾಗಿ ಆಚರಿಸಿದರು. ಅಧ್ಯಕ್ಷರ ನೇತೃತ್ವದಲ್ಲಿ ಮುನಿಕೃಷ್ಣನವರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ನಡೆದಿತ್ತು. ಗ್ರಾಮಸ್ಥರಿಗೆ ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿದರು. ಇನಾಗ್ರೇಷನ್ बोलो भारत माता की, बोलो भारत माता की, वंदे वंदे वंदे, जय हिंद जय हिंद, वंदे मातरम वंदे मातरम वंदे मातरम वंदे मातरम. ರಮಣ ಎಲ್ಲ ಹೂವು ಹಾಕೊಡ್ರಿ, ಆಮೇಲೆ ಫ್ಲಾಗ್ मंगलदायक जय हे भारत भाग्य विजय जय हे. बोलो भारत माता की जय, बोलो भारत माता की जय, बोलो भारत माता की जय, वंदे मातरम वंदे मातरम वंदे मातरम. ಪಂಚಾಯಿತಿ ಕಟ್ಟಡದಲ್ಲಿ ನಮ್ಮೆಲ್ಲ ಸಹೋದ್ಯೋಗಿಗಳು, ನಮ್ಮೆಲ್ಲ ನಮ್ಮ ಸದಸ್ಯರು, ಗೌರವಾನ್ವಿತ ಸದಸ್ಯರು ಮತ್ತು ಮೀಡಿಯಾ ಮಿತ್ರರು ಎಲ್ಲ ನಮ್ಮ ಇವರು ಎಲ್ಲ ಸೇರಿ ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಏನು ಭಾರತದ ಧ್ವಜವನ್ನು ಆರಿಸಿ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಪ್ರತಿಜ್ಞೆ ಮಾಡೋಣ ಅಂತೇಳಿ ನಾನು ಒಂದು ಪ್ರತಿಜ್ಞೆ ದೀಕ್ಷೆಯನ್ನು ಹೇಳ್ಕೊಡ್ತೇನೆ. ನಾವೆಲ್ಲರೂ ನಷ್ಟಜ್ಞೆ ಮಾಡೋಣ. ಆತ್ಮೀಯ ಸ್ನೇಹಿತರೆ ಎಲ್ಲ ಕೈ ಮುಂದೆ ಮಾಡಿ. ಯುವಕರು ಮತ್ತು ಯುವಶಕ್ತಿಯು ಸಮಾಜದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ವಹಿಸುತ್ತದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯದ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದಲೇ. ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ಜೈ ಭಾರತ್. ವಂದೇ ಮಾತರಂ ವಂದೇ ಮಾತರಂ. ದೇಶದ ಎಲ್ಲ ನಾಗರಿಕ ಬಂಧುಗಳಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಿದ್ದೀವಿ. ಇವತ್ತು ಏನು ನಮ್ಮ ಸೂರಜಕನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮುನಿಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸೂರಜಕನ್ನಹಳ್ಳಿ ಗ್ರಾಮದ ಪಂಚಾಯಿತಿ ಮೇಲ್ಕಟ್ಟಡದಲ್ಲಿ ಇವತ್ತು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದಿರಿ. ಈ ಹಬ್ಬ ಅನ್ನೋದು ಬರೀ ಒಂದು ಫ್ಲಾಗ್ ಅಷ್ಟು ಮಾಡಿ ಇದು ಮಾಡೋದಲ್ಲ, ಇದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. ನಾವು ಬ್ರಿಟಿಷರ ಕೈ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಾಗ ಆ ಒಂದು
ಸ್ವಾತಂತ್ರ್ಯ ಬಂದಾಗ ನಮ್ಮ ನಾಡಿನ ಜನತೆಗೆ ಹಬ್ಬವಾಗಿ ಆಚರಣೆ ಮಾಡಿದ್ರಿ. ಈ ಹಬ್ಬ ಸದಾ ಇರಬೇಕು. ಹಾಗೂ ಇವತ್ತಿನ ದಿನ ಅದರ ಜೊತೆಗೆ ನಶಾಮುಕ್ತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ಈಗ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಶಾಮುಕ್ತ ಒಂದು ಚಟುವಟಿಕೆಗಳು ನಡೀತದೆ. ಈಗ ಗಾಂಜಾ ಆಗಿರ್ಬೋದು, ಈ ಮದ್ಯಪಾನಗಳ ಗುಟ್ಕಾ ಆಗಿರ್ಬೋದು, ಇವೆಲ್ಲ ಈಗ ದೇಶ ಯಾವ ಕಡೆ ಸಾಗ್ತಾ ಇದೆ ಅಂದ್ರೆ ವಿನಾಶದ ಕಡೆಗೆ ಸಾಗ್ತಾ ಇದೆ. ಯಾಕಂದ್ರೆ ಈಗ ಎಲ್ರಿಗೂ ಗೊತ್ತಿರಂಗೆ ಕ್ಯಾನ್ಸರ್ ಅದು ಇದು ಸುಮಾರು ಒಂದು ವ್ಯಾಧಿಗಳಿರೋದ್ರಿಂದ ಇವತ್ತು ಆ ನಶಾಮುಕ್ತ ಪ್ರತಿಯೊಂದು ಹಳ್ಳಿಗಳಲ್ಲೂ ವಿದ್ಯಾರ್ಥಿಗಳು ಗೊತ್ತಿಲ್ಲದೇನೆ ಯುವಕರು ಆ ಇದಕ್ಕೆ ಜಾರಿ ಹೋಗ್ತಾ ಇದ್ದಾರೆ. ಅದನ್ನ ಹಿಂದೆ ಒಂದು ಮುಕ್ತ ರೀತಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಪ್ರಾಜೆಕ್ಟ್ನಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಆನೇಕಲ್ ತಾಲೂಕಿನ ಹಾಗೂ ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಏನಿವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಮೇಲ್ಗಡೆ ಏನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸದಸ್ಯರು ಆಗಮಿಸಿ ಈ ಸಂತೋಷದ ಈ ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನನ್ನೆಲ್ಲ ಸಿಬ್ಬಂದಿ ವರ್ಗ ಅವರೇ ಈ ಅತಿ ವಿಜೃಂಭಣೆಯಿಂದ ಕಟ್ಟಡದ ಅಲಂಕಾರ ಮಾಡಿ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈ ಧ್ವಜಾರೋಹಣ ಅತ್ಯ ಸಂತೋಷವಾಗಿ ಅತಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಏನು ಈ ಪ್ರತಿ ವರ್ಷದಂತೆ ಈ ವರ್ಷನೂ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಭ್ರಮಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದು ಒಂದು ದೇಶದ ಹಬ್ಬ. ಈ ಸ್ವತಂತ್ರ ನಮಗೆ ಏನು 79 ವರ್ಷ ಆಯಿತು ಸ್ವತಂತ್ರ ಬಂದು, ನಮಗೆಲ್ಲ ನಾಗರಿಕರಿಗೂ ಒಳ್ಳೆ ಜೀವನ ಶೈಲಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ನಮ್ಮೆಲ್ರಿಗೂ ಏನು ಈ ಸ್ವಾಭಿಮಾನ ಈ ಸ್ವತಂತ್ರ ಸಿಕ್ಕಿದೆ, ನಾವೆಲ್ಲ ಈ ದೇಶದ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗಿ ಮಕ್ಕಳನ್ನ ಅಷ್ಟೇ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ. ನಮ್ಮ ದೇಶ ಎಲ್ಲ ಸಕಲ ಸವಲತ್ತುಗಳನ್ನು ಕೊಟ್ಟಿರುವಂಥ ಒಂದು ಸೌಂದರ್ಯ ರಾಶಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ದೇಶಕ್ಕೆ ಬಂದಂಥ ಸ್ವತಂತ್ರ ನಮಗೆ ಪ್ರತಿ ಮನೆಗೂ ಹಬ್ಬದ ರೀತಿಯಲ್ಲಿ ಆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನನ್ನೆಲ್ಲ ಸಿಬ್ಬಂದಿ ವರ್ಗವನ್ನು ಕರೆದು ಕೇಳಿದಾಗ ನಾವೆಲ್ಲ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವೆಲ್ಲ ಸೇರಿ ನಮ್ಮ ಸ್ನೇಹಿತರುಗಳು, ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಏನು ಸದಸ್ಯರುಗಳಿದ್ದಾರೆ, ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಶೆಮುಕ್ತ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ರು ಸಹ ಈ ನಶೆ ಮುಕ್ತ ಭಾರತ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಪ್ರತಿ ಪ್ರಜೆನೂ ಪ್ರತಿ ಮನೆಯಲ್ಲಿ 5ನೇ ವರ್ಷದ ಈ ನಶೆ ಮುಕ್ತ ಕಾರ್ಯಕ್ರಮ ಆದ್ರೂ ಸಾಕಷ್ಟು ಇದು ತೊಲಗಿ ಹೋಗ್ತಾ ಇಲ್ಲ. ಈ ಪಿಡುಗು ನಮ್ಮ ದೇಶ ಬಿಟ್ಟು ದಿನೇ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಬರೀ ಏನು ಕಾನೂನು ಸುವ್ಯವಸ್ಥೆಯಿಂದನೇ ಇದನ್ನ ಪರಿಹಾರ ಆಗಲ್ಲ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ನಶೆ ಮಾಡ್ಕೊಳ್ಳೋಂಥ ವ್ಯಕ್ತಿ ಇದ್ದಾಗ ಆ ಮನೆ ಮತ್ತೆ ಆ ದೇಶ, ಆ ಊರು, ಆ ಕುಟುಂಬ ಎಲ್ಲಾನು ನಾಶ ಆಗ್ತಾ ಇರೋಂಥ ಸಂದರ್ಭ ಆಗಿದೆ. ನಮ್ಗೆ ಸ್ವತಂತ್ರ ಸಿಕ್ಕಿರೋದೊಂದು ಸಂತೋಷ, ಆದ್ರೆ ಈ ನಶೆಯಿಂದ ನಮ್ಮ ದೇಶದ ಯುವ ಪೀಳಿಗೆ ಹಾಳಾಗ್ತಾ ಇರೋದು ಇನ್ನೊಂದು ದುರ್ದೈವ. ಹಾಗಾಗಿ ಪ್ರತಿ ಮನೆಯಲ್ಲಿ ಈಗ ನಾವೇನು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ, ಪ್ರತಿ ನಾಗರಿಕರು ಪ್ರತಿಜ್ಞೆ ಮಾಡಿ ತನ್ನ ಮನೆಯಲ್ಲಿ ಯಾರು ನಶೆಯಿಂದ ದಾಸರಾಗಿದ್ದಾರೆ ಅವ್ರನ್ನ ಸರಿ ಮಾಡ್ಕೊಂಡ್ರೆ ಇಡೀ ದೇಶನೇ ತಿದ್ದಬಹುದು ಅಂತ ಈ ಸಂದರ್ಭದಲ್ಲಿ ನಶಾ ಮುಕ್ತ ಭಾರತ ಅಂತ ಒಂದು ಪ್ರತಿಜ್ಞೆ ಮಾಡಿಸಿ ನಮ್ಮ ಪಂಚಾಯತಿಯಿಂದ ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ಗ್ರಾಮಗಳಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು ನಮ್ಮೆಲ್ಲ ಸ್ನೇಹಿತರು ಅದನ್ನ ಪ್ರತಿ ಗ್ರಾಮಗಳಲ್ಲಿ ಹೇಳಿ ಈ ನಶೆ ಮುಕ್ತ ಭಾರತ ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.